ಬದ್ರಿನಾಥ್ ಮಂದಿರದ ವಿಶೇಷ ಅಂತಂದರೆ 6 ತಿಂಗಳು ಭಕ್ತಾದಿಗಳಿಗೆ ದರ್ಶನ ಕೊಟ್ಟರೆ ಇನ್ನುಳಿದಂತಹ 6 ತಿಂಗಳು ವಿಪರೀತ ಚಳಿ ಜೊತೆಗೆ ಕೆಲ ಪೌರಾಣಿಕ ಹಿನ್ನೆಲೆಗಳ ಕಾರಣ ದೇವಸ್ಥಾನದ ಬಾಗಿಲನ್ನು ಮುಚ್ಚುತ್ತಾರೆ. ಬದ್ರಿನಾಥ್ ಮಂದಿರ ಚಾರ್ಧಾಮ್ಗಳಲ್ಲಿ ಒಂದು. ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ ಅದಾದಮೇಲೆ ಚಾರ್ಧಾಮ್ನಲ್ಲಿ ಗುರುತಿಸಿಕೊಳ್ಳೋದೇ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಬದ್ರಿನಾಥ್. ಈ ಒಂದು ಮಂದಿರ ಸಾಮಾನ್ಯವಾಗಿ ಪ್ರತಿ ದೀಪಾವಳಿ ಮುಗಿದ ಮೇಲೆ ಬಂದಾಗತ್ತೆ. ಆಮೇಲೆ ಏಪ್ರಿಲ್ ಅಥವಾ ಮೇನಲ್ಲಿ ಮತ್ತೆ ಬಾಗಿಲು ಓಪನ್ ಮಾಡಲಾಗುತ್ತೆ. ಹಾಗಾದರೆ ಈ ವರ್ಷ ಯಾವಾಗ ಓಪನ್ ಆಗುತ್ತಂದರೆ 2025ರ ಮೇ 4ನೇ ತಾರೀಕಿನ ಬೆಳಗ್ಗೆ 6 ಗಂಟೆಗೆ ಬದ್ರಿನಾಥ್ ಮಂದಿರ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಈ ವಿಶೇಷ ಪೂಜೆಯನ್ನು ಆಚಾರ್ಯ ಕೃಷ್ಣ ಪ್ರಸಾದ್ ಪ್ರಮುಖ ವಿಧಿವಿಧಾನಗಳ ಮೂಲಕ ಪೂಜೆಗಳನ್ನು ಮಾಡ್ತಾರೆ. ಕಳೆದ ವರ್ಷ ಚಾರ್ಧಾಮ್ ಯಾತ್ರೆಯಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನರು ಈ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಈಗ ಮತ್ತೆ ಈ 4 ಪುಣ್ಯಕ್ಷೇತ್ರಗಳು ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮೇ 17ರಿಂದ 23ರವರೆಗೆ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವಂತಹ ಸಾಧ್ಯತೆಗಳಿದೆ ಅಂತೆ.